ನಾವು. ಹೌದಾ, ನಾವು ಅಷ್ಟೇ. ಅಯ್ಯೋ ಬರ್ರಿ ಇಲ್ಲಿ ಮಳೆ ಮಳೆಯಲ್ಲಿ ಜಾತ್ರೆ. ಈ ಕಡೆ ಬೈಕಲ್ಲಿ ಮುಂದೆ ಬರ್ರಿ. ಹೇಳೋಣ ಬೇಗ. ಎಲ್ಲರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹೇಳಿಲ್ಲ ಅಂದ್ರೆ ಬಟ್ಟೆ ಬಿಡ್ತೀನಿ ಅಂತ. ಬರ್ಲಿಲ್ಲ, ಅದಕ್ಕೆ ಬರ್ಲಾರ ಪಾಪ ಅಲ್ಲೇ ನಿಂತ್ಕೊಂಡಿದ್ಲು. ಹೇಳ್ದೆ ವಿಡಿಯೋ ಮಾಡ್ರ ಹಾಕರ್. ಅಣ್ಣ ನಾವು 10:48 ಆಗಿದೆ ಟೈಮು. ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ನವೀನ್ ಡೈರೀಸ್. ಇವತ್ತೇನು ಅಂದರೆ, ಇವತ್ತು ಹೊನ್ನಾಳಿಯಲ್ಲಿ ದೊಡ್ಡ ಹಬ್ಬ, ಮಾರಿಕಾಂಬಾ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಇನ್ನು 3 ದಿನ ಹೊನ್ನಾಳಿಲೇ ಇರ್ತೀವಿ, ನಮ್ಮೂರಿಗೆ ಹೋಗೋದಿಲ್ಲ. ಇವತ್ತು ಸ್ವೀಟು ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿ ಮಾರಿಕಾಂಬಾ ತಾಯಿಗೆ ಮಡ್ಲಕ್ಕಿ ಕೊಟ್ಬಿರ್ಬೇಕು. ನಮ್ಮ ಆಂಟಿಯವ್ರು ಹೇಳಿದರು 12 ಗಂಟೆ ಕರೆಕ್ಟಾಗಿ ಹೋಗ್ಬೇಕು ದೇವಸ್ಥಾನಕ್ಕೆ. ಸೊ ಬಾ ಅಂತೇಳಿ ಬೆಳಗಿಂದ 5-6 ಸರಿ ಫೋನ್ ಮಾಡಿದ್ದಾರೆ. ಬಟ್ ಇವರು ಇನ್ನೂ ಸ್ನಾನನೇ ಮಾಡಿಲ್ಲ, ಯಾರೂ ರೆಡಿನೇ ಆಗಿಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಾ? ಟೈಮ್ ಆಲ್ರೆಡಿ 12:50 ಬಟ್ ಇನ್ನೂ ಯಾರೂ ರೆಡಿ ಆಗಿಲ್ಲ. ನಮಗೆ ಮಾತ್ರ ಅವಸರದಿಂದ ಕರೆಸ್ತಾರೆ. ಇಷ್ಟಾಗಿದೆ ಟೈಮು, ರೆಡಿ ಆಗಿಲ್ಲ. ಧ್ರುವಿ ಮಲ್ಕೊಂಡಿದ್ದಾಳೆ, ಮತ್ತು ಗುಂಡನು ಸಹ ಮಲ್ಕೊಂಡಿದ್ದಾನು. ನೋಡಿ, ಹೊನ್ನಾಳಿ ಪೂರ್ತಿ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ಲು ಲೈಟಿಂಗ್ಸು ಮತ್ತು ಫ್ಲೆಕ್ಸ್ಗಳೆಲ್ಲ ಹಾಕಿದ್ದಾರೆ. ಬಟ್ ಇವಾಗ ನೋಡೋದಕ್ಕಿಂತ ನೈಟ್ ಹೊತ್ತು ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಹಗಲೊತ್ತು ವಿಡಿಯೋ ಮಾಡ್ತಿದ್ದೀನಲ್ಲ, ಅಷ್ಟೊಂದೇನೂ ಅನ್ನಿಸ್ತಿಲ್ಲ ಅಂತ ಅನಿಸುತ್ತೆ. ನೋಡಿ, ಈ ಥರ ಎಲ್ಲ ಕಾಣಿಸ್ತಿದೆ. ಇದು ಎಂಟ್ರನ್ಸ್ ಈ ಥರ ಮಾಡಿದ್ದಾರೆ. ಸಖತ್ತಾಗಿ ಕಾಣಿಸ್ತಿತ್ತು, ಮಾತ್ರ ತುಂಬ ಹೈಲೈಟ್ ಇದು. ಹೊನ್ನಾಳಿಲಿ ಸಖತ್ತಂದರೆ ಸಖತ್ತಾಗಿ ಕಾಣಿಸ್ತಿತ್ತು. ಮತ್ತು ನಾವು ಹೋಗೋ ಟೈಮಲ್ಲೇ ಅಲ್ಲಿ ಪಟಾಕಿ ಅದು ಏನೋ ಜೋರಾಗಿ ಮಾಡ್ತಿದ್ರು, ಏನು ಅಂತ ನಮಗೆ ಅರ್ಥ ಆಗಲಿಲ್ಲ. ಒಟ್ಟಿಗೆ ಏನೋ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಲ್ಲಿ. ಇದು ಬಸ್ ಸ್ಟಾಪ್ ಹತ್ರ, ರಾಯಣ್ಣ ಸರ್ಕಲ್ ಹತ್ರ ಆ ಥರ ಡೆಕೋರೇಷನ್ ಮಾಡಿದರು. ನೆಕ್ಸ್ಟ್ ನಾವು ಮಾರಿಕಾಂಬಾ ದೇವಸ್ಥಾನನ ಈ ರೀತಿ ಮಾಡಿದರು. ಇದೇ ಮಾರಿಕಾಂಬಾ ದೇವಸ್ಥಾನ ಹೊನ್ನಾಳಿಲಿ. ಇದು ನೋಡಿ, ಇದು ಪೂರ್ತಿ ತೆಂಗಿನ ಗರಿಯಲ್ಲಿ ಡೆಕೋರೇಷನ್ ಮಾಡಿರೋದು. ಎಂಟ್ರೆನ್ಸ್ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿರೋದು. ನೆಕ್ಸ್ಟ್ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸಾಯಂಕಾಲ ಹೋದ್ರಾಯ್ತು ಅಂಥೇಳಿ ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಹೋದ್ವಿ ಮಡ್ಲಕ್ಕಿ ಕೊಡೋಕ್ಕೆ ಅಂಥೇಳಿ. ನಾವಿಲ್ಲಿ ಮಡ್ಲಕ್ಕಿ ಕೊಡೋಕ್ಕೆ ಬಂದಿದ್ವಿ. ಯಪ್ಪ, ಮಳೆ ಅಂದರೆ ಅಷ್ಟು ಮಳೆ ಬರ್ತಾಯಿತ್ತು. ಅಷ್ಟು ಒಂದೊಂದು ಪಾಪು ಕರ್ಕೊಂಡೋಗಿದ್ವಿ. 4 ಜನ ನಾವು ಹೋಗಿದ್ರೆ ದೊಡ್ಡವರು, 4 ಜನ ಮಕ್ಕಳನ್ನ ಕರ್ಕೊಂಡೋಗಿದ್ವಿ. ತುಂಬ ಮಳೆ ಬರ್ತಿತ್ತು. ಬಟ್ ಒಬ್ಬರು ಒಂದು ಛತ್ರಿನೂ ತಗೊಂಡೋಗಿದ್ದಿಲ್ಲ. ಆ್ಯಕ್ಚುಲಿ ಯಾವ ವರ್ಷವೂ ಹಿಂಗಷ್ಟು ರೆಡಿಯಾಗಿ ಮಡ್ಲಕ್ಕಿ ಕೊಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಈ ವರ್ಷ ಹೋಗಿದ್ವಿ. ಈ ವರ್ಷನೇ ಈ ಥರ ಮಳೆ ಸಿಕ್ಕಾಕೊಂಡಿದ್ವಿ, ಅದು ಮಕ್ಕಳು ಕರ್ಕೊಂಡು. ನೋಡಿರಿ ನಮ್ಮ ಪದ್ಧತಿ ಹೇಗಿದೆ ಅಂತ. ಮಳೆ ಬರೋದು ಅಲ್ಲಿ ಎಲ್ಲಿ? ಅಯ್ಯೋ ಬರ್ರಿ ಇಲ್ಲಿ ಮಳೆ ಪಾಪ ನಿಂತಿದೆ. ಛತ್ರಿ ಬೇಕಂತ ನಿಮಗೆ ಏನಕ್ಕೆ ಹೇಳಿದ್ ನಾನು? ಮಳೆನಲ್ಲಿ ಬೈಲರ್ ಐತಲ್ಲ ಅಲ್ಲಿ ಹಿಂದ್ಗಡೆ ದೇವಸ್ಥಾನ. ಇಲ್ಲಿ ಬ್ಯಾಕ್ ಮಾಡೋದಂಗೆ ಫ್ರಂಟ್ ಹೋದ್ವಾ? ಆ ರೋಡ್ನ ಸೀದಾ ಬಾನೆ, ಅಲ್ಲೈತ್ ನೋಡು ಸೈಡ್. ಎಲ್ಲಿ ಇಳಿಸೋ? ಈ ಮಳೆಯಲ್ಲಿ ಇಷ್ಟುದ ಕ್ಯೂ ಬೇರೆ. ಯಪ್ಪ, ನಮಗಂತೂ ಸಾಕಾಗೋಗಿತ್ತು. ಮಕ್ಕಳನ್ನ ಕೆಳಗೂ ಬಿಡೋ ಆಗಿರಲಿಲ್ಲ. ಅದರಲ್ಲೂ ನಮ್ಮ ಗುಂಡ ಅಂತೂ ಕೆಳಗಿಳಿದಿಳಿದು ಡ್ಯಾನ್ಸ್ ಮಾಡೋನು. ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೋಗಿ ಅಲ್ಲಿ ಸೇರ್ಸ್ಕೊಳ್ತೀವಿ.
ಇದು ಏನು ಅಂದರೆ ಇದು ದುಡ್ಡಿನ ಹಾರ, ಅದನ್ನು ಈ ಥರ ತಗೊಂಡು ಹೋಗ್ತಿದ್ದಾರೆ ಜನ ನೋಡಲಿ ಅಂತೇಳಿ. ಧರ್ಮಪ್ಪ ಸ್ವಲ್ಪ ಮುಂದೋಗೆ ಮುಂದಾಗೋ. ಅಡ್ಡಿಡಿ ಉದ್ದಡಿ ಬಿಡ. ಹೊನ್ನಾಳಿ ಮಾರಿ ಜಾತ್ರೆ ಹವಾ ನೋಡ್ರಿ ಹೆಂಗೆ ಮಳೆ ಜೊತೆ ಯಾತ್ರೆ. ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಅಲ್ಲೋಗಿ ಮಾಡು, ಜೋರ ಮಾಡ್ಬೇಕಾ. ಹಬ್ಬ ಹೊಡಿತೀನಿ ಮಳೆಗೆ ನೆನ್ಕೊಂತ ಹೋಗೋದ. ಅಲ್ಲಿ ಯಾರೋ ಪಾಪ ನನ್ನ ಮಂಗೆ ಸೀರೆ ಉಡ್ಕೊಂಡು ರೆಡಿಯಾಗಿ ಬಂದಿದ್ದೀವಿ. ಪೂರ್ತಿ ಮಳೆಯಲ್ಲಿ ಜಾತ್ರೆ ಅಷ್ಟು ಒಂದೊಂದು ನೋಡ್ರಿ ಎತ್ಕೊಂಡ್ಬಂದಿವಿ. 4 ಜನಕ್ಕೆ 4 ಹುಡುಗರು. ಈ ಸಲನೇ ಬಂದಿರೋದು, ಈ ಸಲನೇ ಈ ಜಾತ್ರೆ ಜೊತೆ ಮಳೆ ಇನ್ನೊಂದ್ಸಲ ಬರ್ದಂಗೆ. ಸೌಂಡ್ ಕಮ್ಮಿ ಇತ್ತು ಅದಕ್ಕೆ. ಇಷ್ಟವರೆಗೂ ಮನೆ ನಿಲ್ದು ಈಗ ಹೋಗ್ತಿದ್, ಮಳೆ ನಿಂತ ಮೇಲೆ ಹೋಗ್ತಾ ಇದ್ದಾನೆ ಅಲ್ಲಿ. ಬೇರೆಯವ್ರ ಛತ್ರಿಲಿ ಹೊಂಟಿದ್ದೀವಿ. ಛತ್ರಿ ಅದು ಏನೋ ತಂದಿಲ್ಲ, ಅಷ್ಟು ಹೂಡ್ರು ಹಿಡ್ಕೊಂಡು ಬಂದಿದ್ದೀವಿ ಹಂಗೆ. ರುಬು ಕೇಳಲ್ಲ, ಯಾರೋ ಹೇಳ್ತಾರೆ ಬಾರೋ. ಎಲ್ಲಿ ಎಲ್ಲಿ ಈಗ ಅಲ್ಲಿ ಬರೀ ತೆಂಗಿನಕಾಯಿ ಹೊಡೆಯೋದು ನೋಡ್ತಿದ್ದಾಳೆ ಗೈಸ್. ಬೇರೆಯವ್ರ ಛತ್ರಿಯಲ್ಲಿ ನಿಂತಿದ್ವಿ, ಬಟ್ ಆ ಛತ್ರಿ ಹನಿಗಳು ಸಹ ನಮಗೆ ಬೀಳವು. ಸೊ ಅದಕ್ಕೆ ಪಾಪು ಕರ್ಕೊಂಡು ರಚನಂಗೆ ಕರ್ಕೊಂಡು ಅಲ್ಲೋಗಿ ನಿಂತಿದ್ದೀನಿ ನಾನು ಇವ್ರಿಗೆ ಕಾಯ್ಕೋತಾ. ಆ್ಯಕ್ಚುಲಿ ಇದು ಮಾರವ್ವನ ತವ್ರ ಮನೆ. ಸೊ ನಾವು ಈಗ ಮಾರಮ್ಮ ತವ್ರ ಮನೇಲಿದ್ದಾಗ ಮಡ್ಲಕ್ಕಿ ಕೊಡೋಕೆ ಬಂದಿದ್ದೀವಿ. ಈ ಥರ ಅರ್ಥ ಏನು ಅಂದರೆ ಮಾರಮ್ಮನ ಸ್ಟೋರಿ ತುಂಬ ಇದೆ, ತುಂಬ ಚೆನ್ನಾಗೂ ಇದೆ. ಈಗ ಮನುಷ್ಯರು ಹೆಂಗೆ ಮದುವೆ ಮಾಡ್ಕೊತಾರೋ ಎಲ್ಲೋ ಶಾಸ್ತ್ರಗಳನ್ನು ಮಾಡ್ತಾ ಅದೇ ರೀತಿ ಈ ಸರಿ ಮಾರಮ್ಮಂದು ಜಾತ್ರೆ ಮಾಡಿರೋದು. ಅಂದರೆ ಒಂಥರ ಜವಳಿ ತೆಗೆಯೋದು, ಸಂತಿ ಮಾಡೋದು, ಅದರಿಂದ ಹಿಡಿದು ಅರಿಶಿನ ಮತ್ತು ಮಾಂಗಲ್ಯ ಸಾಮಾನು ತರೋದು, ಈ ಥರ ಎಲ್ಲದನ್ನೂ ಶಾಸ್ತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನ್ನ ಕಡೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಇಲ್ಲ, ನೋಡ್ತಿದ್ದೀನಿ. ಕ್ಲಿಪ್ಪಿಂಗ್ಸ್ ಎಲ್ಲದನ್ನೂ ಕಲೆಕ್ಟ್ ಮಾಡ್ಕೊಂಡು ಪೂರ್ತಿ ಮಾರಮ್ಮನ ಸ್ಟೋರಿನೇ ಪೂರ್ತಿ ಒಂದು ವಿಡಿಯೋ ಹಾಗೆ ಮಾಡೋಣ ಅಂಥೇಳಿ ಸಾಧ್ಯ ಆದರೆ ಮಾಡ್ತೀನಿ. ಕ್ಲಿಪ್ಪಿಂಗ್ಸ್ ಯಾರ್ದಾದ್ರ ಕಡೆ ಇದನ್ನ ಅಂತೇಳಿ ನೋಡ್ತಾ ಇದ್ದೀನಿ. ಇವಾಗ ಸಿಕ್ಕರೆ ಪಕ್ಕಾ ಒಂದು ವಿಡಿಯೋ ಮಾಡ್ತೀನಿ ಅದ್ರ ಸ್ಟೋರಿನೂ. ತುಂಬ ಚೆನ್ನಾಗಿದೆ ಸ್ಟೋರಿ. ಈ ಟೈಮಲ್ಲಿ ದರ್ಶನ ಬೇಕಿತ್ತು ಅಂತ ಅನಿಸ್ತೈತಿ. ಮಧ್ಯಾಹ್ನ ಬಂದಿದ್ರೆ ಈಸಿಯಾಗಿ ದರ್ಶನ ಮಾಡ್ಕೊಂಡೋಗಿದ್ವಿ. ಈ ಜಾತ್ರೆ ತಗೊಂಡ್ಬಂದು ಯಾರು ಮನೇನ ಫ್ರೀ ಅಂತ ಹುಡುಗಿ ನಡಿ ಅಂತ ಮಕ್ಳು ಎತ್ಕೊಂಡ್ರೆ ನಿಧಾನಕ್ಕೆ ಬರ್ತಾರೆ, ಇವ್ರು ದಾರಿ ಆಟ ಬಿಡ್ರಿ ಅಂದೆ. ನೀವೊಂದು ಅಂದಿದ್ರಾಗೆ ಪಾಪ ಹುಡಿ ನಡ್ಗೋ ಕತ್ಬಿಡ್ತು ಗೊತ್ತಾ. ಇದು ಹಬ್ಬ ಆತ ಅಂದ್ರೆ ಮಾಡ್ಬಿಡೋಣ. ನಾಳೆ ಒಂದು ಕುರಿ ಕಡ್ದು ಉಂಡ್ರೆ ಮುಗಿತು. ಹಬ್ಬ ಆತು, ಮಾರವನ ಹಬ್ಬ ಆತು. ಮಾರವ್ರ ಹಬ್ಬ ಬೆಳಗ್ಗೆ ಕೋಣೆ ಬೀಳೋರ್ಗೆ ಹಬ್ಬನೇ ಕಣೆ. ಸ್ಮೆಲ್ ಐತೆ ನೀರು. ನೋಡಿ ರೋಡ್ ಮೇಲೆಲ್ಲ ನೀರು ನಿಲ್ಲೋ ಥರ ಎಲ್ಲ ಮಳೆ ಬಂದಿದೆ.
ನೆಕ್ಸ್ಟ್ ನಾವು ಮನೆಗೆ ಬಂದು ಸ್ವಲ್ಪ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ಬಟ್ಟೆ ತೊಗೊಬೇಕಾಗಿತ್ತು ಗಂಡು ಮಕ್ಕಳಿಗೆ, ತೊಗೊಂಡಿರಲಿಲ್ಲ. ಸೊ ಬಟ್ಟೆ ತೊಗೊಂಬರೋಣ ಅಂಥೇಳಿ ಸಿಟಿ ಕಡೆ ಹೊರಟ್ವಿ, ನಾನು ಐಶು ಮತ್ತು ಅರ್ಪಿತಾ. ಗೈಸ್ ಬಟ್ಟೆ ತರಕ್ಕೆ ಹೊರಟಿದ್ದೀವಿ. ನಾಳೆ ಜಾತ್ರೆ ಅಂತ ಇವತ್ತು ಬಟ್ಟೆ ತರಕ್ಕೆ ಹೊರಟಿದ್ದೀವಿ. ಅಕ್ಕ ಇವತ್ತು ಆಟ ಆಡೋಕೆ ಹೋಗಿದ್ರೆ ಚೆನ್ನಾಗಿತ್ತು. ನಾಳೆ ಗುರುವಾರ ನಾವು ಊರಿಗೆ ಹೋಗ್ಬೇಕಣ್ಣ. ಗುರುವಾರ ನಾವು ಎಲ್ಲಿಗೆ ಊರಿಗೆ ಅದೇ ಹಾಡು ಕೇಳಿ ಕೇಳಿ ಕೆಪ್ಪಕ್ಕ ಮಾರಿ ಬಂದೋಳು ನೋಡು ಮಾರಿ. ರಾತ್ರಿ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಆ ಹಿಂದ್ಗಡೆ ಕಪ್ಪು ಬ್ಯಾಕ್ಗ್ರೌಂಡ್ ಥರ ಮಸ್ತಾಗಿ ಕಾಣಿಸ್ತಿತ್ತು ಇಲ್ಲಿ ಈ ಥರ ಮಾಡಿರೋದು. ಅದಕ್ಕಾಗಿ ನಾವು ಆ್ಯಕ್ಚುಲಿ ಬೇರೆ ರೂಟ್ ಇತ್ತು ಹೋಗೋಕ್ಕೆ, ಬಟ್ ಇದು ನೋಡೋಕ್ಕಾಗಿಯೇ ಈ ರೂಟಲ್ಲಿ ಬಂದ್ವಿ. ಇಲ್ಲಿ ನೋಡಿ ದರ್ಶು ಕೂಡ ಸಿಕ್ಕಿದ್ದ ಇಲ್ಲಿ ನಮಗೆ. ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡ್ಕೊಂಡು ಹೊರಟಿದ್ದೀವಿ. ಈ ರೀತಿ ಕಾಣಿಸೋದು ರಾತ್ರಿ. ಆಮೇಲೆ ಅದು ಲೈಟಿಂಗ್ಸು ಚೇಂಜ್ ಮಾಡೋರಲ್ಲ, ಇನ್ನೂ ಸಖತ್ತಾಗಿ ಕಾಣೋದು. ಸ್ವಲ್ಪ ಹೊತ್ತು ಬಿಟ್ಟು ಲೈಟಿಂಗ್ಸ್ ಚೇಂಜ್ ಮಾಡ್ತಾಯಿದ್ರು. ನೆಕ್ಸ್ಟು ಬಟ್ಟೆ ಅಂಗಡಿಗೆ ಬಂದ್ವಿ. ನಮ್ಮ ಚೇತನ್ ಗೌಡ ಅವ್ರು ಬಂದಿದ್ದಾರೆ ಅಂಗಡಿಗೆ. ಪಾಪ ಟಾಯ್ಲೆಟ್ ಹೌದ್ರಾ? ಅಯ್ಯೋ ಅಣ್ಣ ಹೇಳಕ್ ಬರ್ಲಿಲ್ಲ, ಅದಕ್ಕೆ ಬರ್ಲಾರ ಪಾಪ ಅಲ್ಲೇ ನಿಂತ್ಕೊಂಡಿದ್ಲು. ನಮ್ಮ ಮನೆಯವ್ರು ಬಂದ್ರು ಕರ್ಕೊಂಡು ಹೋದ್ಲು. ಏನು ಅಂದರೆ ಗುಂಡ ಟಾಯ್ಲೆಟ್ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಅರ್ಪಿತಾ ಹಂಗೆ ಮತ್ತೆ ಮನೆಗೆ ಹೋದ್ಲು ವಾಶ್ ಮಾಡಿಸ್ಕೊಂಬರೋಣ ಅಂತೇಳಿ. ಬಟ್ ಅಲ್ಲೇ ಅಂಗಡಿಲೇ ವಾಶ್ರೂಮ್ ಇತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಸೊ ಅದನ್ನೇ ಅವಣ್ಣ ಹೇಳ್ತಿರೋದು ಇವಾಗ. ಅವ್ರು ನಮಗೆ ಕರ್ಕೊಂತಾರೆ, ನಾವು ಇನ್ನೊಬ್ರು ಕರ್ಕೊಳ್ತೀವಿ ಅಷ್ಟೇ. ಅಲ್ಲ, ಈಗ ಪ್ರಮೋಷನ್ ಮಾಡಿದ್ರೆ ನಿಮಗೆ ಅದೇನು ಸೇಲ್ಸ್ ಆಗಿದ್ರೆ ಇಷ್ಟು ಪರ್ಸೆಂಟ್ ಅಂತ ಕೊಡ್ತಿರ್ತಾರೆ. ಏನು ಬರಲಿಲ್ಲ, ಈಗ ಗಂಡನ ದುಡ್ಡು ಕೊಡ್ಬೇಕು. ಇಲ್ಲೆಲ್ಲರೂ ಸೇರ್ಕೊಂಡು ಆ ಹಣ್ಣಗೆ ಭಾಳ ತಲೆ ತಿಂತಾಯಿದ್ರು. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಪ್ರೈಸ್ ರೀಸನೇಬಲೇ ಇತ್ತು. ಬಟ್ ನಾವು ತುಂಬ ವಾದಿಸ್ತಾ ಇದ್ವಿ ಆ ಹಣ್ಣಿಗೆ, ಇನ್ನೂ ಕಡಿಮೆ ಮಾಡು ಅಂತೇಳಿ. ಆ ಹಣ್ಣಿಗೆ ತಲೆ ಕೆಟ್ಟು ಹೋಗಿತ್ತು. ದುಡ್ಡು ಅವ್ರದ್ದು, ನಾವು ಪ್ರೀತಿಯಿಂದ ಬೇರೆ ಮತ್ತೆ ಹಿಂಗೆ ಯಾರೋ ಚಾಯ್ಸ್ ಮಾಡ್ಕೊಡ್ತಾರೆ. ನಡ್ಸ್ಕೊಂತ ಅಂತ ಹೇಳಿದ್ನಲ್ಲ. ಹೇಳೋಣ ಹಿಂಗೂ ಮಾಡ್ತೀರಾ ಅಂತ ಗೊತ್ತಿದ್ದಿಲ್ಲ ಅನ್ನೋಣ. ಹೇಳೋಣ ಬೇಗ ಅಣ್ಣ, ದಯವಿಟ್ಟು ನಾವು ಇಲ್ಲಾಂದ್ರೆ ಬಿಟ್ಟೇ ಬಿಡ್ತೀನಿ ಬಟ್ಟೆನ. ಬಿಡು, ನನಗೆ ನೆಕ್ಸ್ಟ್ ಗಿರಕ್ಕೆ ಬರ್ತಾರೆ ಅಂತ ತಗೊಂಡು ಆಗ್ಲೇ 400 ಪ್ಲಸ್ಸು. ಅದಕ್ಕೆ ಬಿಡ್ತೀನಿ ಅಂದಿಲ್ಲ ಅವರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹೇಳಿಲ್ಲ ಅಂದ್ರೆ ಬಟ್ಟೆ ಬಿಡ್ತೀನಿ ಅಂದ್ರು. ಅಣ್ಣ 480 ಇದೆ, ಅದು 530. ಸಾರಿ, ಹಂಗೆ ದೇವ್ರ ಬಾಯ್ ಬಿಡ್ತು. 700 ಆಗುತ್ತೆ. ಅವ್ರು 600 ಕೊಡ್ತೀನಿ, 600 ಕೊಡ್ತೀನಿ. ನಂದು 1000 ಆಗುತ್ತೆ, ನಾನು 800 ಕೊಡ್ತೀನಿ. ಈಗ ಹಾಕ್ಬೇಕು ಅಂತ ಏನಿಲ್ಲ, ಕಸ್ಟಮರ್ ಮುಖ್ಯ ನಿಮಗೆ ಕೊಟ್ಟೆ. ಹೆಣ್ಮಕ್ಳು ಬಂದೇವಿ ತಗೋಣ ಒಂಚೂರು ಅನ್ಸರ್ಸ್ಕ ಇರ್ಲಿ. ಅಣ್ಣ ಹೇಳಣ್ಣ, ಲಾಸ್ಟ್ ಪ್ರೇಮ ಹೇಳಿ. 1500 ಹಾಕಿ 100 ರೂಪಾಯಿ ಅಷ್ಟೇ ಬಿಟ್ಟಿರೋದು. 1000 ಹೇಳಿದ್ದೆ ಅಣ್ಣ, ಹೌದು ತಾನೆ? ಮನ್ಸು ಮಾಡ ಹೇಳಿದ್ನಲ್ಲ, 1600 ಹಾಕು. ಗಿಫ್ಟ್ ಅನ್ನು ಕೊಡ್ತಿಲ್ಲ ನೀನು. ವಿಡಿಯೋ ಮಾಡ್ತೀನಿ, ಬರಲೇ ಐಸೆ ಬಾರೆ ವಿಡಿಯೋ ಮಾಡ್ರ ಅಕ್ಕ. ಅಣ್ಣ ನಾವು ಅವತಾರ ನೋಡಿ ಮತ್ತೆ ಅಕ್ಕ ಒಂದೇ ಅಲ್ಲ, ಕೇಳಲಿಲ್ಲ. ನಾವು ಅವತಾರ ನೋಡಿ ಬೈದಾರ ಒಂದೇ. ನಾನು ನಂದು ಮಾಡ್ಬೇಡ, ಅಲ್ಲಿಂದ ಜಾತ್ರೆ ಕಡೆಗೆ ಹೊರಟ್ವಿ. ಯಾಕೆ ಅಂದರೆ ನಾಳೆ ಎಲ್ಲ ತುಂಬ ರಶ್ ಇರುತ್ತೆ. ಸೊ ಇವತ್ತೇ ಸ್ವಲ್ಪ ಆಟಗಳೆಲ್ಲ ಆಡ್ಬಿಡೋಣ, ರಾಟ್ಬಾಲು ಹಾಕಿದ್ರಲ್ಲ, ಆಡೋಣ ಅಂಥೇಳಿ ಹೊರಟಿದ್ದೀವಿ ಇವಾಗ.
ಇನ್ನು ನಾವು ಆಟ ಆಡೋಕೆ ಹೋದರೆ ನಮ್ಮ ಗುಂಡ ಸುಮ್ಮನಿರಲ್ಲ ಅಂತೇಳಿ ಫಸ್ಟ್ ಅವನಿಗೆ ಒಂದು 2-3 ಆಟ ಆಡಿಸ್ಬಿಡೋಣ ಅಂತೇಳಿ ಇಲ್ಲ ಅವನಿಗೆ ಆಟ ಆಡಿಸ್ತಿದ್ದೀವಿ. ಬಾಯ್ ಬಾಯ್. ಯೋ ಯೋ ಅಕ್ಕ ಅಕ್ಕ ಒಬ್ಬರೇ ಇದ್ರಾ? ಯಾರೋ ಒಬ್ಬರೇ ಇದ್ದಾನೆ ನೋಡಿ, ಅವಳು ಒಬ್ಬ. ಇಲ್ಲಿ ಚೇತು ವೀರೇಶಣ್ಣ ಪೇರ್ ಆದರು ಮತ್ತು ನಾನು ಅರ್ಪಿತಾ ಪೇರ್ ಆದ್ವಿ. ಬಟ್ ಐಶು ಒಬ್ಬಳೇ ಆದಳು. ಸೊ ಅದಕ್ಕೋಸ್ಕರ ಅವಳಿಗೆ ಭಯ ಆಗುತ್ತೆ ಅಂತೇಳಿ ಯಾರನ್ನಾದ್ರೂ ಒಬ್ರು ನೋಡೋಣ ಒಂಟಿಯಾಗಿರೋಣ ಅಂತೇಳಿ ಹುಡುಕ್ತಾ ಇದ್ವಿ. ಬಟ್ ಯಾರೂ ಸಿಗಲಿಲ್ಲ. ಲಾಸ್ಟಲ್ಲಿ ಒಂದು ಹುಡುಗ ಇತ್ತು, ಆ ಹುಡುಗನ ಜೊತೆನೇ ಹೋಗಿ ಕೂತ್ಕೊಂಡ್ಲು ಐಶು. ಏನು ಈ ಥರ ಬಟ್ಟೆಯಲ್ಲಿ ಜಾತ್ರೆ ಹೋಗಿದ್ದಾರೆ ಅಂತ ಅಂದ್ಕೊಬೇಡಿ. ಆ್ಯಕ್ಚುಲಿ ಏನು ಅಂತ ಅಂದರೆ ಮನೆ ಹತ್ರನೇ ಇರೋದು ಇದೆಲ್ಲ ಎಕ್ಸಿಬಿಷನ್ಸ್ ಹಾಕಿರೋದು. ಸೊ ನಾಳೆ ಮತ್ತೆ ತುಂಬ ರಶ್ ಆಗುತ್ತೆ ಅಂಥೇಳಿ ಇವತ್ತೇ ಹೋಗಿರೋದು ಅಷ್ಟೇ, ಮತ್ತೇನೂ ಇಲ್ಲ. ಅರ್ಪಿತಾ ಅಂತೂ ನಮ್ಮನ್ನ ಆಡಿಸ್ತಿರುವಾಗ ಅಣ್ಣರಿಗೆ ಸಾಂಗ್ ಚೇಂಜ್ ಮಾಡು, ಸೌಂಡ್ ಜಾಸ್ತಿ ಇಡು ಮತ್ತು ಸ್ಪೀಡ್ ಮಾಡು ಈ ಥರನೇ ಹೇಳ್ತಾಯಿದ್ಲು. ಪಾಪ ಅವ್ರು ಯಾರಿಗೂ ಕನ್ನಡ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಈಕೆ ಬೈತಿದ್ಲು, ಲಾಸ್ಟಿಗೂ ಬೈದೇ ಹೇಳಿದ್ಲು ಅವರಿಗೆ, ಒಂದು ಸಾಂಗ್ ಚೆನ್ನಾಗಿರೋವೇ ಹಾಕಲಿಲ್ಲ ಅಣ್ಣ ಮತ್ತು ಒಂದು ಸ್ವಲ್ಪನೂ ಸ್ಪೀಡ್ ಇರಲಿಲ್ಲ ಅಂಥೇಳಿ. ಗಾಯ್ಸ್ 10:48 ಆಗಿದೆ ಟೈಮು. ಈಕೆ ಆಸೆಗೆ ನಾನು ಇವ್ರ ಜೊತೆ ಬರ್ತಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದಿದೆ. ಬರ್ತೀನಿ ಎಂದು ಎಲ್ಲರೂ ಕೈ ಕೊಟ್ಟರು, ನಾವಿಬ್ಬರೇ ಹೊರಟಿದ್ದೀವಿ. ಏನು ನೋಡೋಕ್ಕೆ? ಮಾರವನ ಗದ್ಗೆ ಅಂತೆ, ನೋಡೋಣ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು. ಸೊ ಮಾಡ್ಕೊಂಡಿದ್ದೆ. ಬಟ್ ಅರ್ಪಿತಾ ನಾಳೆ ನಿದ್ದೆ ಮಾಡೋದಿದ್ದಿದ್ದೆ. ಎದ್ದು ಅಲ್ಲಿ ಮಾರವನ ಗದ್ಗೆ ನೋಡ್ಬರೋ ಬಾ ಅಂತೇಳಿ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದ್ರು. ಇವರೆಲ್ಲರೂ ಬರ್ತೀನಿ ಎಂದವ್ರು ಲಾಸ್ಟಿಗೆ ಕೈ ಕೊಟ್ಟರು. ಸೊ ಅವಳು ಬೇಜಾರಾಗ್ತಾಳೆಂದು ಅವಳ ಜೊತೆಗೆ ನಾನು ಹೋದೆ. ನೋಡಿ ಮಾರಮ್ಮ ಗದ್ಗೆ ಹತ್ರ ಈ ಥರ ಎಂಟ್ರೆನ್ಸ್ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಳಗಡೆನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ನೋಡಿ ಈ ಥರ ಮಾಡಿದ್ದಾರೆ. ಒಳಗಡೆ ಎಲ್ಲ ಈ ಥರ ಅಲಂಕಾರ ಮಾಡಿದ್ರು. ನಮಗೂ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಜನನೂ ಸ್ವಲ್ಪ ಕಡಿಮೆ ಇತ್ತು. ಅಕಸ್ಮಾತ್ ನಾವು ಬೆಳಗ್ಗೆ ಬಂದಿದ್ದರೆ ಇಷ್ಟು ನೀಟಾಗಿ ಕ್ಲೀನಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ನಾವಿಬ್ಬರು ಹೋಗಿ ದರ್ಶನ ಮಾಡಿ ತೀರ್ಥ ಇಸ್ಕೊಂಡು ಬಂದ್ವಿ. ನಾವಿಬ್ಬರೇ ಅಷ್ಟೊತ್ತಲ್ಲಿ ಬಂದಿದ್ದೀವಿ ಅಂಥೇಳಿ ಪಾಪ ದರ್ಶು ಕೂಡ ನಮ್ಮ ಹಿಂದೆನೇ ಬಂದಿದ್ದಾನೆ. ನಾವು ಅವನ್ನ ನೋಡಿಲ್ಲ. ನಾವು ಸುಮ್ಮನೆ ನಮ್ಮ ಪಾಡಿಗೆ ಬರ್ತಾಯಿದ್ವಿ. ಕೂಗಿದ್ದಂತೆ ನಮಗೆ ಕೇಳಿಸಿಲ್ಲ. ಪಾಪ ಅವನು ನಮ್ಮ ಜೊತೆಗಿದ್ದ, ದರ್ಶನಕ್ಕೆಲ್ಲ ಬರಲಿಲ್ಲ, ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ದ. ಇವಾಗ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಲಾಗ್ನ ಮುಗಿಸ್ತೀನಿ. ಇಷ್ಟ ಆಗಿತ್ತು ಮಾರಿಕಾಂಬಾ ಜಾತ್ರೆ ಮಂಗಳವಾರ ದಿನದ ಲಾಗ್ ಇದು. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಾಧ್ಯ ಆದರೆ ಮಾರಿಕಾಂಬಾ ದೇವಿದು ಕತೆ ತುಂಬ ಚೆನ್ನಾಗಿದೆ. ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಸಿಕ್ಕರೆ ಅದನ್ನೂ ಒಂದು ಲಾಗ್ ಟೈಪ್ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.